ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಬೇಸಿಗೆ ಕಾಲ ಬಂದ್ರೆ ಸಾಕು, ಕೊಡಗಿನ ರೈತರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಣೋದೇ ತೋಟಗಳಿಗೆ ನೀರು ಹಾಯಿಸೋದು. ಡೀಸೆಲ್ ಮೋಟಾರ್ ಬಳಸಿಕೊಂಡು 10 ಎಕರೆಗೆ ನೀರು ಹಾಯಿಸಬೇಕು ಅಂದ್ರೆ ಸಣ್ಣ ಬೆಳೆಗಾರರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಆದರೆ ಕೊಡಗಿನ ರೈತರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕಿರ್ಲೋಸ್ಕರ್ ಸಂಸ್ಥೆ ಕೊಡಗಿನ ರೈತರಿಗೆ ಹೊಸ ಆವಿಷ್ಕಾರವನ್ನ ಪರಿಚಯಿಸಿ ರೈತರ ಖರ್ಚು ಕಡಿಮೆ ಮಾಡಲು ಮುಂದಾಗಿದೆ. ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಡಿಮೆ ಖರ್ಚಿನಲ್ಲಿ ತೋಟಗಳಿಗೆ ನೀರು ಹಾಯಿಸುವ ನೂತನ ಯೋಜನೆ. ಸೋಲಾರ್ ಪವರ್ ಮೂಲಕ ತೋಟಗಳಿಗೆ ನೀರು ಹಾಯಿಸುವ ವಿಧಾನ. ಕೊಡಗಿನಲ್ಲಿ ಹೊಸ ಯೋಜನೆಗೆ ಕೈ ಹಾಕಿದೆ ಕಿರ್ಲೋಸ್ಕರ್ ಸಂಸ್ಥೆ. ಹೀಗೊಂದು ಹೊಸ ಯೋಜನೆಗೆ ಪ್ರತಿಷ್ಠಿತ ಸೋಲಾರ್ ಸಂಸ್ಥೆ ಕಿರ್ಲೋಸ್ಕರ್ ಮುಂದಾಗಿದೆ. ಕೊಡಗಿನಲ್ಲಿ ಕಳೆದ 10 ವರ್ಷಗಳಿಂದ ಸೋಲಾರ್ ಯೋಜನೆಯನ್ನ ಅಳವಡಿಸಿ ಕಡಿಮೆ ಖರ್ಚಿನಲ್ಲಿ ತೋಟಗಳಿಗೆ ನೀರು ಹಾಯಿಸುವ ಯೋಜನೆ ಯಶಸ್ವಿಯಾಗಿದೆ. ಒಂದು 2 ತಿಂಗಳಿಂದ ಇಲ್ಲೆಲ್ಲ ಕೊಡಗಿನಲ್ಲಿ ಸೌತ್ ಕೊಡಗು ಮತ್ತೆ ನಾರ್ತ್ ಕೊಡಗೆಲ್ಲ ಸುಮಾರು ವಾಟರ್ ಪಂಪಿಂಗ್ ಎಲ್ಲ ಮಾಡ್ತಾ ಇದ್ವಿ, ಸೋಲಾರ್ ವಾಟರ್ ಪಂಪಿಂಗ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಚಟ್ಟಳ್ಳಿನಲ್ಲಿ ಮಾಡ್ತಾ ಇದ್ವಿ, ಬನ್ರಿ ನೀವು. ಸೊ ಈಗ ನಾವು ಇಲ್ಲಿ 15 HP ಮೋಟ್ರು ಇರೋದು. ಸಾಧಾರಣ ಒಂದು 100 ಅಡಿ ಎಲಿವೇಶನ್ ಇದೆ, ಒಂದು 75-80 ಪೈಪ್ ಹಾಕೋತಾರೆ. ಇವ್ರಿಗೆ 15 HP ಕಿರ್ಲೋಸ್ಕರ್ ಮೋಟಾರ್ ಮತ್ತೆ ಕಿರ್ಲೋಸ್ಕರ್ ಪ್ಯಾನಲ್ ಸೆಟಪ್, ಅಂದ್ರೆ 15 HP ಏನಾಗಬೇಕು ಆ ಸೆಟಪ್ ಅದನ್ನು ಮತ್ತೆ ಡ್ರೈವ್ ಹಾಕಿ ಫಿಕ್ಸ್ ಮಾಡ್ಕೊಡ್ತಾ ಇದೀವಿ. ಕೊಡಗಿನಲ್ಲಿ ಮಳೆಗಾಲ ಮುಗಿದು ಬೇಸಿಗೆ ಕಾಲ ಬಂದ್ರೆ ಸಾಕು, ಕೊಡಗಿನ ರೈತರು ತಮ್ಮ ತೋಟಗಳಿಗೆ ನೀರು ಹಾಯಿಸಲು ಮುಂದಾಗ್ತಾರೆ. ಇಲ್ಲಿನ ರೈತರು ಒಂದು ಕರೆಂಟ್ ಪಂಪ್ ಸೆಟ್ ಮೂಲಕ ಇಲ್ಲವೇ ಡೀಸೆಲ್ ಮೋಟಾರ್ ಮೂಲಕವೇ ತೋಟಗಳಿಗೆ ನೀರು ಹಾಯಿಸುತ್ತಾರೆ. ಆದರೆ ಕೃಷಿಕರಿಗೆ ಹೆಚ್ಚು ಮೇಂಟೆನೆನ್ಸ್ ಬರೋದ್ರಿಂದ ಖರ್ಚು ದುಬಾರಿಯಾಗಿದೆ. ಕರೆಂಟ್ ಮೋಟಾರ್ಗೆ ವಿದ್ಯುತ್ ಸಮಸ್ಯೆ ಎದುರಾದ್ರೆ ಡೀಸೆಲ್ ಪಂಪ್ ಸೆಟ್ ತುಂಬಾ ದುಬಾರಿಯಾಗಿದೆ. ಡೀಸೆಲ್ ಪಂಪ್ ಸೆಟ್ ಇಂಧನ ಹಾಗೂ ಯಂತ್ರದ ನಿರ್ವಹಣೆಗೆ 1 ವರ್ಷಕ್ಕೆ ಸುಮಾರು 2 ಲಕ್ಷದವರೆಗೆ ವೆಚ್ಚವಾಗುತ್ತದೆ. ಕೇವಲ ಇಂಧನಕ್ಕೆ ದಿನಕ್ಕೆ 2,000ದವರೆಗೆ ಖರ್ಚು ಬರುತ್ತಿದ್ದು, ಒಂದು ಸೀಸನ್ನಲ್ಲಿ ಅಂದಾಜು 2 ಲಕ್ಷ ಒಬ್ಬ ರೈತನಿಗೆ ವೆಚ್ಚವಾಗಲಿದೆ. ಇದನ್ನೆಲ್ಲವನ್ನ ಆಲಿಸಿದ ಕಿರ್ಲೋಸ್ಕರ್ ಸಂಸ್ಥೆ ಕೊಡಗಿನಲ್ಲಿ ಕಡಿಮೆ ವೆಚ್ಚದಲ್ಲಿ ಸೋಲಾರ್ ಯೋಜನೆಯನ್ನ ಕೊಡಗಿನ ಜನತೆಗೆ ಪರಿಚಯಿಸಿದೆ. ಜನವರಿಯಿಂದ ಶುರು ಮಾಡಿದ್ರೆ ಮಾರ್ಚ್ ಏಪ್ರಿಲ್ ಗಂಟೆ ರನ್ ಮಾಡ್ತಾರೆ ಮಳೆ ಬರೋರಿಗೆ. ಸೊ ಇಲ್ಲಿ ಈ ಟೈಮಲ್ಲಿ ಬಿಸಿಲು ಮತ್ತೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೈ ಪರ್ಫಾರ್ಮೆನ್ಸ್ ಆಗಿ ರನ್ ಆಗುತ್ತೆ. ಇಲ್ಲಿ ಇಂಟೆನ್ಸ್ ಇದು ತುಂಬಾ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಕೊಡಗಿನಲ್ಲಿ. ಮುಂಚೆ ಕೊಡಗಿನಲ್ಲಿ ಸೋಲಾರ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಲಾಸ್ಟ್ 4 years ಇಂದ ಮಾಡ್ತಾನೆ ಇದೀವಿ, ಯಾರನ್ನು ಇದು ಮಾಡಿಲ್ಲ. ಸೊ ಹಂಗಾಗಿ ರನ್ ಆಗುತ್ತೆ. ಜನವರಿಯಿಂದ ಎರಿಗೇಟ್ ಮಾಡ್ಬೋದು, ಸ್ಪ್ರಿಂಕ್ಲರ್ಸ್, ರೈನ್ ಗನ್, ಜೆಟ್ಸ್ ಎಲ್ಲ ರನ್ ಮಾಡ್ಬೋದು. ಸೊ ನಾವು ಅಕಾರ್ಡಿಂಗ್ ಟು ಎಲಿವೇಶನ್ ಮತ್ತೆ ಹೆಡ್ ಪೈಪ್ಸ್, ನಂಬರ್ ಆಫ್ ದಿ ಪೈಪ್ ನೋಡ್ಕೊಂಡು ಮೋಟರ್ ಡಿಸೈನು ಮತ್ತೆ ನಂಬರ್ ಆಫ್ ದಿ ಪ್ಯಾನಲ್ಸ್ ಎಷ್ಟು ಹಾಕೋಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಸೈಟ್ ಕಂಡೀಷನ್ ನೋಡಿ ಅದನ್ನ ಡಿಸೈಡ್ ಮಾಡಿ ಆಮೇಲೆ ಇದು ಮಾಡ್ತೀವಿ. 100% ರಿಸಲ್ಟ್ ಬರುತ್ತೆ. ಇದು ಕಿರ್ಲೋಸ್ಕರ್ ಅಂತ ಅಂದರೆ 130 ವರ್ಷ ಹಳೆ ಕಂಪನಿ.
ಒಂದು ಇದಕ್ಕೆ ಒಂದು ಇದರದೇ ಆದ ಮಹಾತ್ಮ ಇದೆ, ಅಂದರೆ ಒಂದು ಇದರದೇ ಆದ ಒಂದು ಫೇಸ್ ವ್ಯಾಲ್ಯೂ ಇದೆ ಕೊಡಗಿನಲ್ಲಿ. ಎಲ್ಲಿ ನೋಡಿದ್ರು ಜನರೇಟ್ರು ಮತ್ತು ಮೋಟಾರ್ಸು ಎಲ್ಲ ಕಿರ್ಲೋಸ್ಕರ. ಆದರೆ ಇವರು 10 ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡೋದ್ರಿಂದ, ಸೊ ನಮ್ಮ ಇನ್ಸ್ಟಾಲೇಷನ್ 25 ವರ್ಷ ವಾರಂಟಿ, 10 ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ. ನಮ್ಮಲ್ಲಿ ಇಲ್ಲಿ ಏನಂದರೆ ಹಾಕಿ 2 ವರ್ಷ 3 ವರ್ಷ ಆದಮೇಲೆ ಬೇರೆ ಕಂಪ್ನಿಗಳು ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ನಾವು 10 ವರ್ಷ ಅಲ್ಲ 25 ವರ್ಷ ಇವರು ಒಟ್ಟಿಗಿರ್ತೇವೆ. ಅದೊಂದು ಅಶ್ಯೂರ್ನೆಸ್ಸು. ಮತ್ತು ಬ್ರ್ಯಾಂಡ್ ಏನು ಮಾಡುತ್ತೆ ಅಂದರೆ, ಸಾಧಾರಣ 130 ವರ್ಷದಿಂದ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಕಿರ್ಲೋಸ್ಕರ್ ಸೋಲಾರ್ ಕೂಡ ಇದೆ, ಇನ್ನು ಮುಂದೆನೂ ಸರ್ವಿಸ್ ಕೊಡ್ತಾ ಇರುತ್ತೆ. ಹಾಗಾಗಿ ಜನರು ಎಲ್ಲ ಫಸ್ಟ್ ಪ್ರಿಫರಬಲ್ಲು ಕಿರ್ಲೋಸ್ಕರನೇ. ಕೊಡಗಿನಲ್ಲಿ ಕಳೆದ 10 ವರ್ಷಗಳಿಂದ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಸೋಲಾರ್ ಯೋಜನೆಯನ್ನ ಸಂಸ್ಥೆ ಪರಿಚಯಿಸಿದೆ. ಈ ಸೋಲಾರ್ ಯೋಜನೆ ಕೊಡಗಿನ ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿಕೊಂಡ್ರೆ ಸಾಕಷ್ಟು ಲಾಭವನ್ನ ನೀಡುತ್ತೆ. ಸೋಲಾರ್ ಸಿಸ್ಟಮ್ ಮೂಲಕ 15 HP ಮೋಟಾರ್ ಕೂಡ ಕಾರ್ಯನಿರ್ವಹಿಸುತ್ತೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಕೊಡಗಿನ ರೈತರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಕಡಿಮೆ ಅಂದ್ರೂ ಈ ಒಂದು ಯೋಜನೆಗೆ 7 ಲಕ್ಷ ತಗುಲಲಿದೆ. ಇದು ಒಂದು ಬಾರಿಯ ಇನ್ವೆಸ್ಟ್ಮೆಂಟ್ ಅಷ್ಟೇ. ಅದರ ಹೊರತಾಗಿ ಯಾವುದೇ ಪ್ರತ್ಯೇಕ ಮೇಂಟೆನೆನ್ಸ್ ಎಂಬುದು ಇರೋದಿಲ್ಲ. ಬೇಸಿಗೆಯ ಸಮಯದಲ್ಲಿ 100% ಕೆಲಸ ಮಾಡಿದ್ರೆ ಮಳೆಗಾಲದ ಸಮಯದಲ್ಲಿ 50% ಸೋಲಾರ್ ಕಾರ್ಯನಿರ್ವಹಿಸುತ್ತದೆ. ಅದು ಮನೆಗಳಿಗೆ ವಿದ್ಯುತ್ ಸರಬರಾಜಿಗೆ ಉಪಯೋಗವಾಗಲಿದೆ. ಈಗಾಗಲೇ ಕೊಡಗಿನ ಚಿಟ್ಟಳ್ಳಿ, ಅಮ್ಮತ್ತಿ, ಉತ್ತರ ಕೊಡಗು, ದಕ್ಷಿಣ ಕೊಡಗು, ಪಕ್ಕದ ಸಕಲೇಶ್ಪುರ, ಹಾಸನ, ಚಿಕ್ಕಮಗಳೂರು ಕಾಫಿ ಪ್ರದೇಶದಲ್ಲೂ ಈ ಯೋಜನೆಯನ್ನ ಅನುಷ್ಠಾನ ಮಾಡಲಾಗಿದೆ. ಯೋಜನೆ ಯಶಸ್ವಿಯಾಗಿದ್ದು ಒಂದಷ್ಟು ರೈತರು ಇದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರೆ. ಸೂರ್ಯನ ಕಿರಣಗಳು ಬೀಳುವಂತ ಪ್ರದೇಶ ಇದ್ರೆ ಸಾಕು, ರೈತರು ಆರಾಮವಾಗಿ ತಮ್ಮ ಕೆಲಸದಲ್ಲಿ ತೊಡಗಬಹುದು. ಇದಕ್ಕೆ ಬ್ಯಾಂಕಿನಿಂದಲೂ ಸಾಲ ಸೌಲಭ್ಯ ಯೋಜನೆಗಳಿದ್ದು ರೈತರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಇನ್ನು ಎಲ್ಲವನ್ನು ಕಿರ್ಲೋಸ್ಕರ್ ಸಂಸ್ಥೆಯ ಟೆಕ್ನಿಷಿಯನ್ ತಂಡ ಬಂದು ಇನ್ಸ್ಟಾಲ್ ಮಾಡಲಿದ್ದಾರೆ. ಜೊತೆಗೆ ಸರ್ವಿಸ್ ಕೂಡ ನೀಡುತ್ತಾರೆ. ಒಟ್ಟಿನಲ್ಲಿ ಕಿರ್ಲೋಸ್ಕರ್ ಸಂಸ್ಥೆ ಈ ಯೋಜನೆಯನ್ನ ಕೊಡಗಿನ ರೈತರಿಗೆ ಪರಿಚಯಿಸಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಜನರು ಪಡೆಯುತ್ತಾರೆಂಬ ಆಶಾಭಾವನೆಯನ್ನ ಸಂಸ್ಥೆ ವ್ಯಕ್ತಪಡಿಸಿದೆ. ಈ ಯೋಜನೆಯನ್ನ ನೀವು ಪಡೆಯಬೇಕು ಅಂದ್ರೆ ಸಂಸ್ಥೆಯ ಡಿಸ್ಟ್ರಿಬ್ಯೂಟರ್ ಆದ ಶ್ರೀನಿವಾಸ್ ಅವರ ಮೊಬೈಲ್ ಸಂಖ್ಯೆ 9845118777 ಇದನ್ನ ಸಂಪರ್ಕಿಸಿ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಸರ್, ಇದು ಸೋಲಾರ್ ಅಂದರೆ ತುಂಬ ಜನರಿಗೆ ಕನ್ಫ್ಯೂಸೇಷನ್ ಇದೆ. ಇದು ನಾವು ಡೀಸೆಲ್ ಇಂಜಿನ್ಗೆ ಸೋಲಾರ್ ಕನೆಕ್ಟ್ ಮಾಡ್ಕೋಬೇಕಾ, ಇಲ್ಲ ಅಥವಾ ನಾವು ಬೇರೆ ಬೇರೆ ಬ್ಯಾಟ್ರಿ ಹಾಕೋಬೇಕಾ ಅಂತ ಎಲ್ಲ ಇದೆ. ಬಟ್ ವೆರಿ ಕ್ಲಿಯರ್ ಆಗಿ ಏನಂದ್ರೆ, ಸೋಲಾರ್ ನಡೆಯೋದು, ಒಂದು ಸೋಲಾರ್ ಕೆಲಸ ಮಾಡೋದು ಯಾವ ಥರ ಅಂದರೆ ಇಂಟೆನ್ಸಿಟಿ ಮತ್ತು ಟೆಂಪರೇಚರ್ ಬೇಸ್ ಮೇಲೆ ಕೆಲಸ ಮಾಡುತ್ತೆ. ಬೆಳಗ್ಗೆ 8-8:30 ಸೂರ್ಯ ಹುಟ್ಟಿದ ನಂತರ ಸೊ ವಾರ್ಮ್ ಅಪ್ ಆಗಲಿಕ್ಕೆ ಇಲ್ಲಿ ಕೊಡಗಿನಲ್ಲಿ ಒಂದು ಸ್ವಲ್ಪ ಮಾರ್ನಿಂಗ್ ಮಾಯಿಶ್ಚರ್ ಇರುತ್ತೆ, ಕೋಲ್ಡ್ ವೆದರ್ ಇರುತ್ತೆ. ಒಂದು 8:30 9 ಗಂಟೆಗೆ ಫುಲ್ ಫ್ಲಡ್ಜಲ್ಲಿ ಶುರು ಆಗುತ್ತೆ. ಅಪ್ ಟು 4:30 5 ಗಂಟೆ ರನ್ ಆಗುತ್ತೆ. ಒಂದೊಂದು ಕಡೆ ಕೆಲವು ಕಡೆ 6 ಗಂಟೆ ಸೂರ್ಯ ಮುಳುಗೋವರೆಗೂ ರನ್ ಆಗ್ತಾ ಇರ್ತದೆ. ಸಾಧಾರಣ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು 4 ಗಂಟೆ ರನ್ ಆಗ್ಬೋದು, ಯಾಕಂದ್ರೆ ಇಂಟೆನ್ಸಿಟಿ ಕಡಿಮೆ, ಹಾಗಾಗಿ 4 ಗಂಟೆ ರನ್ ಆಗುತ್ತೆ. ಕೆಲವೊಂದು ಗದ್ದೆ ಬೈಲ್ನಲ್ಲಿ ನಿಮಗೆ ಸೊ ಟೋಟಲ್ ಓಪನ್ ದ ಸ್ಕೈ ಇರೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಶುರು ಆಗುತ್ತೆ, ಸಾಯಂಕಾಲ 5:30 ಗಂಟೆನೂ ರನ್ ಆಗ್ತಾ ಇದೆ. ಕೊಡಗು ಚಾನೆಲ್ ಸ್ಪೆಷಲ್ ರಿಪೋರ್ಟ್. ಕ್ಯಾಮರಾಮ್ಯಾನ್ ಚಿತನ್ ಜೊತೆ ಪ್ರವೀಣ್ ಕುಮಾರ್, ಮಡಿಕೇರಿ. ಕೊಡಗು ವಿವಿ ಮುಚ್ಚುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಎಬಿವಿಪಿ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಕಾಲೇಜುಗಳಿಂದ ಮೆರವಣಿಗೆ ಮೂಲಕ ಕುಶಾಲನಗರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಆಗಮಿಸಿ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗು ವಿವಿಯಿಂದ ಯಾವುದೇ ಕಾರಣಕ್ಕೂ ಮುಚ್ಚದಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು. ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆಯನ್ನು ನಿರ್ಮಿಸಿದ್ರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಬಿವಿಪಿ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ರಾಜ್ಯ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ.
ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬದಲಾಗಿ ಅನಾನುಕೂಲ ಉಂಟು ಮಾಡುವ ನಿರ್ಧಾರವೊಂದ ಕೈಗೊಳ್ತಾ ಇರುವುದು ಖಂಡನೀಯವೆಂದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ರೋಹಿತ್, ತಾಲೂಕು ಸಂಚಾಲಕ ಗಂಧರ್ವ ಮತ್ತಿತರರು ಪಾಲ್ಗೊಂಡಿದ್ದರು. ಸಾಕು ಅವ್ರು ಪಡೆಡ್ಕೊ ಬಂದಿದ್ದಾರೆ. बोलो भारत माता की जय, बोलो भारत माता की जय, वंदे मातरम, वंदे ಕಳೆದ 2 ದಶಕಗಳ ನಿರಂತರ ಪರಿಶ್ರಮದಿಂದ ಪಡ್ಕೊಂಡ ಕೊಡಗು ವಿಶ್ವವಿದ್ಯಾನಿಲಯವೊಂದ ಮುಚ್ಚುವ ನಿರ್ಧಾರವೊಂದ ರಾಜ್ಯ ಸರ್ಕಾರ ಕೈಬಿಡಬೇಕು. ತಪ್ಪಿದಲ್ಲಿ ಕೊಡಗು ಬಂದ್ನಂತಹ ಹೋರಾಟಕ್ಕೆ ಸಿದ್ಧವಿರುವುದಾಗಿ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1994ರಲ್ಲಿ ತಾನು ಶಾಸಕನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯನಾಗಿ 3 ಅವಧಿ ಕಾರ್ಯನಿರ್ವಹಿಸಿದ್ದೇನೆ. ಈ ಅವಧಿಯಲ್ಲಿ ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ವಿಚಾರವೊಂದ ಮಂಡಿಸುತ್ತಲೇ ಬಂದಿದ್ದೆ. ಇದರ ಫಲ ಸ್ವರೂಪವಾಗಿ 2010ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ಚಿಕ್ಕ ಅಳುವಾರದಲ್ಲಿ ಸ್ನಾತಕೋತ್ತರ ಕೇಂದ್ರಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ 15 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದ್ರು. ನಮ್ಮ ನಿರೀಕ್ಷೆಯಂತೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಕೊಡಗನ್ನ ಒಳಗೊಂಡಂತೆ ರಾಜ್ಯದಲ್ಲಿ 10 ನೂತನ ವಿವಿಗಳ ಆರಂಭಕ್ಕೆ ಹಸಿರು ನಿಶಾನೆಯನ್ನ ತೋರಿದ್ರು. ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರ ಚಿಕ್ಕಾಸನ್ನ ನೀಡದಿದ್ರೂ ಇರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೊಡಗು ವಿವಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂದು ತಿಳಿಸಿದರು. ಈಗಿರಬೇಕಾದ್ರೆ ಇಷ್ಟು ಡೆವಲಪ್ಮೆಂಟ್ಸ್ ಮಾಡಿದ್ರು ಕೂಡ ಇದನ್ನು ಮುಚ್ಚುವ ಪ್ರಯತ್ನ ಮಾಡ್ತಾ ಇರ್ತಿದ್ರೆ ನಿಜವಾಗಿಯೂ ಕೂಡ ಒಂದು ದುರಾದೃಷ್ಟದ ಸಂಗತಿ. ಎಲ್ಲ ಸಂದರ್ಭದಲ್ಲಿ ಕೂಡ ಕೊಡಗಿನ ಕಡೆಗಣಿಸುವ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ 2 MLAಗಳು ಕೂಡ ಇವತ್ತು ಒಬ್ಬರು ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರ, ಕಾನೂನು ಸಲಹೆಗಾರ ಇದ್ರೂ ಕೂಡ ಅವರು ಏನು ಇಂಟ್ರೆಸ್ಟ್ ತೋರಿಸುವಂತೆ ಕಾಣ್ತಾರೆ. ಇನ್ನೊಬ್ರು MLA ಮಂತ್ರಿಗೌಡರವರು ನಾನು ಮಕ್ಕಳಿಗೆ ಮತ್ತೆ ಲೆಕ್ಚರ್ಸ್ಗೆ ಏನು ತೊಂದರೆ ಆಗದೆ ನೋಡ್ಕೊಳ್ತೀನಿ ಅಂತ ವಿಚಾರವನ್ನು ಹೇಳಿದ್ದಾರೆ. ಅದರ ಅರ್ಥ ಏನು? ಯೂನಿವರ್ಸಿಟಿ ಹೋದ್ರೆ ಹೋಗಲಿ ಅಂತ ಅರ್ಥ. ಒಂದು ಸಾರಿ ಯಾವುದಾದ್ರೂ ಯೂನಿವರ್ಸಿಟಿ ಓಪನ್ ಮಾಡಿದ ಮೇಲೆ ಅದನ್ನ ಕ್ಲೋಸ್ ಮಾಡಿದ್ರೆ ಇನ್ನೂ ಮళ్ళీ ತರಲಿಕ್ಕೆ ಸಾಧ್ಯ ಆಗಲ್ಲ. ನೀವು 10 ಯೂನಿವರ್ಸಿಟಿನ ರಿಸ್ಟೋರ್ ಮಾಡೋದ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಬೇಸಿಕ್ ನೀಡ್ ಇವತ್ತು ಯಾವುದೇ ಕಂಟ್ರಿಯಲ್ಲಿ ಇಂಪ್ರೂವ್ ಆಗಬೇಕು ಅಂತಂದರೆ ಎಜುಕೇಷನ್ಗೆ ಟಾಪ್ ಪ್ರಿಯಾರಿಟಿ ಕೊಡಬೇಕು. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ರಸ್ತೆ ಸಾರಿಗೆಗಳನ್ನು ಕೊಡಬೇಕು. ಅದಾದ ನಂತರ ನಮ್ಮ ಪವರ್ ಸಫಿಷಿಯೆಂಟ್ ಪವರ್ ಆಗಬೇಕು. ಆಗಿದ್ರೆ ಮಾತ್ರ ಆ ಕಂಟ್ರಿ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಎಂಎಲ್ಸಿಗಳಾದ ಎಸ್ಜಿ ಮೇದಪ್ಪ, ಸುನಿಲ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 829638
6629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. Festival special offer 25% discount. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor, near Reliance Trends, Food Center Shopping Mall, near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ, ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606990080. SLV Promax, Corn Mix and Corn Products, Kushalnagar. ತಮಿಳುನಾಡು, ಕರ್ನಾಟಕ, ಕೇರಳ ಸೇರಿದಂತೆ ಕೊಡಗು ಜಿಲ್ಲಾಡಳಿತ ಕೊಡಗಿನ ಸಂತರು ಹಾಗೂ ಸರ್ವರ ಸಹಕಾರದೊಂದಿಗೆ ಕೊಡಗಿನ ಭಾಗಮಂಡಲದ ಸಂಗಮದಲ್ಲಿ ಕುಂಭಮೇಳವನ್ನು ಆರಂಭಿಸಬೇಕೆಂದು ತಮಿಳುನಾಡಿನ ತಿರುವಣ್ಣಾಮಲೈಯ ಸಂತ ಹಾಗೂ
ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ್ ಅವರು ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆ ಸಿದ್ದಲಿಂಗಪುರದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಗುರುಗಳು ಹಾಗೂ ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ನಾಥ್ ಗುರೂಜಿ ಮತ್ತು ಶಿಷ್ಯ ವರ್ಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ತ್ರಿವೇಣಿ ಸಂಗಮದಲ್ಲಿ ಸಾಯಿ ಸ್ನಾನವನ್ನು ಮಾಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕಾವೇರಿಯ ಉಗಮ ಸ್ಥಾನವಿರುವ ತಲಕಾವೇರಿ ಬಳಿಯ ಭಾಗಮಂಡಲದಲ್ಲೂ ಪವಿತ್ರ ಕುಂಭಮೇಳ ನಡೆಸಬೇಕೆಂದು ಮನವಿ ಮಾಡಿದರು. ಇನ್ನು ಗುರೂಜಿ ಅವರೊಂದಿಗೆ ಅಖಿಲ ಭಾರತೀಯ ಸಂತ ಸಮಿತಿಯ ಅಧ್ಯಕ್ಷರಾದ ಗರುಡಾನಂದ ಸರಸ್ವತಿ ಮಹಾರಾಜ ಸೇರಿದಂತೆ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷ ವಿದ್ಯಾನಂದ ಸರಸ್ವತಿ, ತಮಿಳುನಾಡು ರಾಜ್ಯಾಧ್ಯಕ್ಷ ಶ್ರೀ ಗರುಡಾನಂದ ಸರಸ್ವತಿ ಮಹಾರಾಜ್, ಪಶ್ಚಿಮ ಬಂಗಾಳದ ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಚಾರಿ ವಿದ್ಯಾನಂದ ಸರಸ್ವತಿ ಮಹಾರಾಜ್, ಒರಿಸ್ಸಾ ಮತ್ತು ಪೂರ್ವಾಂಚಲ ರಾಜ್ಯಗಳ ಉಸ್ತುವಾರಿ ನಿರ್ವಾಣಾನಂದಗಿರಿ ಮಹಾರಾಜ್ ಹಾಗೂ ಅರಸೀಕೆರೆಯ ರುದ್ರಾಕ್ಷ ಫೌಂಡೇಶನ್ನ ಸದ್ಗುರುಗಳಾದ ಜಯಪ್ರಕಾಶ್ ಮತ್ತಿತರರು ಪ್ರಯಾಗ್ರಾಜ್ನಲ್ಲಿರುವ ಹಲವು ಅಘೋರಿ ಅಖಾಡಗಳು ಮತ್ತು ನಾಗಸಾಧುಗಳನ್ನು ಭೇಟಿಯಾದರು. ಸುಮಾರು 10 ದಿನಗಳ ಕಾಲ ಪ್ರಯಾಗ್ರಾಜ್ನ ಗಂಗಾ ಮಹಾಸಭಾದಲ್ಲಿ ವಾಸ್ತವ್ಯ ಹೂಡಿದ ಸ್ವಾಮೀಜಿಯವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗೋರಕ್ಷಕನಾಥ್ ಅಖಾಡಕ್ಕೆ ಭೇಟಿ ನೀಡಿ ಅಲ್ಲಿ ತಮ್ಮ ಗುರುಗಳಾದ ಮಂಗಳೂರು ಕದ್ರಿ ದೇವಸ್ಥಾನದ ಪೀಠಾಧಿಪತಿಗಳಾಗಿದ್ದ ರಾಜಯೋಗಿ ಗುರು ಸಂಧ್ಯಾನಾಥ್ ಜಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು. ನಂತರ ಗುರುಗಳು ಅಯೋಧ್ಯೆಗೆ ತೆರಳಿ ಶ್ರೀರಾಮನ ದರ್ಶನ ಪಡೆಯಲಾಯಿತು. ಕುಂಭಮೇಳಕ್ಕೆ ತೆರಳಿದ 10 ದಿನಗಳಲ್ಲಿಯೂ ಗುರುಗಳೊಂದಿಗೆ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಮತ್ತಿತರರು ಸಹಕರಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ ಕೊಡಗು ಚಾನಲ್ ವಿಶೇಷ ವರದಿ ಎಸ್.ಎ. ಮುರಳೀಧರ್. जय महाकाल, भारत माता की जय।
ಎಲ್ಲರೂ ಪಣ ತೊಡಬೇಕು ಅಂತ ಹೇಳಿ ಸನಾತನ ಧರ್ಮ ಉಳಿಸಿದ್ರೆ ನಮ್ಮ ಸಂತರ ಜವಾಬ್ದಾರಿ. ಎಲ್ಲ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಬೇರೆ ಪರಂಪರೆಗಳಲ್ಲಿ ನಾವು ಸನಾತನ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ಮಠಗಳನ್ನು ನಿರ್ಮಾಣ ಮಾಡಿ ನಾವು ಬೇಕಾದ ರೀತಿಯಲ್ಲಿ ಎಲ್ಲ ಜನಗಳಿಗೆ ಉಪದೇಶವನ್ನು ಕೊಟ್ಟುಕೊಂಡು ಅವರ ಜವಾಬ್ದಾರಿ ಬಗ್ಗೆ ಹೇಳಿಕೊಡ್ತಾ ಇದ್ದೇವೆ. ಈಗ ಸನಾತನ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಬೇಕಾಗಿ ಈ ವಿಶ್ವದಲ್ಲಿ ನಡೆಯುವಂತಹ ದೊಡ್ಡ ಒಂದು ಹಬ್ಬೆ ಒಂದು ಮಹಾಕುಂಭ 144 ವರ್ಷಗಳ ಹಿಂದೆ ಈ ಹಬ್ಬ ಈಗ ಭಾಗವಹಿಸಲಿಕ್ಕೆ ನಮಗೆ ಆಗಿದೆ. ನಾವು ಕರ್ನಾಟಕದಿಂದ ಇಡೀ ಸಂತರನ್ನು ಪ್ರತಿನಿಧಿಸಿ ನಾವು ಬಂದವರು ನಾವೆಲ್ಲ ಇದ್ದಾರೆ, ಸಂತ ಸಮಿತಿಯವರು. ಈಗ ಬಂದ ಮೇಲೆ ನಮ್ದು ಉದ್ದೇಶ ಅಂದ್ರೆ ಆದಷ್ಟು ಸ್ವಾಮೀಜಿಗಳನ್ನು ಭೇಟಿಯಾಗಿ ವ್ಯತ್ಯಸ್ತ ಸಂಪ್ರದಾಯದಲ್ಲಿ ನಮ್ಮ ಪರಂಪರೆಗಳನ್ನು ನಾವು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮಿಂದ ಏನಾಗುತ್ತೆ ಆ ರೀತಿಯಲ್ಲಿ ನಮ್ದು ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಸಂತ ಸಮಿತಿಗೆ ಬೇಕಾಗಿ ನಾವಿಲ್ಲಿ ಮಾತಾಡಿದೆ. ಈಗ ನಮ್ಮ ಮುಂದೆ ಹೋಗಲಿಕ್ಕೆ ನಮಗೆ ಎಲ್ಲರೂ ಸೇರಿಕೊಂಡು ಹಿಂದೂ ರಾಷ್ಟ್ರವಾಗಿದೆ ಬದಲಾವಣೆ ಮಾಡಬೇಕು. ನಮ್ಮ ಹೈಂದವ ಸಂಸ್ಕೃತಿಯಲ್ಲೇ ಹುಟ್ಟಿರುವಂತಹ ಸನಾತನಿಗಳ ಗರ್ವವೇ ಕುಂಭಮೇಳ ಎನ್ನುವಂತಹ ಮಹಾಪರ್ವ. காவேரி மிக பிரம்மாண்டமான முறையில் காவேரி தலைக்காவேரியிலிருந்து பூம்புகார் வரைக்கும் 250 கிலோமீட்டருடைய ஒரு மிகப்பெரிய நதியாக நம் தாயான காவேரி தாய் இருக்கிறது. அந்த காவேரி தாய்க்கு இங்கே எப்படி ஒவ்வொரு மாதங்கள் புஷ்கரணி நடக்கின்றதோ, எப்படி 144 ஆண்டுகளுக்கு பிறகு கங்கா யமுனா சரஸ்வதி நதியில் இந்த ஒரு பெரிய விசேஷத்தை பெரிய விழாவை நீங்கள் எல்லாம் பார்த்து கொண்டிருக்கிறீர்கள். அதுபோல நமது காவேரியில மிகப்பெரிய ஒரு புஷ்கரணி நடக்கணும். அதற்கு கர்நாடகா, தமிழ்நாடு, கேரளா அனைத்து சுற்றி இருக்கிற மாநிலங்கள் சேர்ந்து அது நம்ம குடகுல ஒரு பெரிய விழா எடுக்கலாம் என்று ஒரு முடிவு சொல்லியிருக்கிறாங்க சுவாமிஜி அவர்கள். மற்றும் கர்நாடகாவிலிருந்து வந்திருக்கக்கூடிய அனைத்து சாமிஜிகளும் சொல்லியிருக்கிறார்கள். ஆகையால் இந்த காவேரி புஷ்கரணி மிக விரைவில் கேரளாவில் குடகுல நம்ம பண்ணலான்னு ஒரு மிகப்பெரிய ஒரு தீர்மானங்கள் எடுத்துக்கொண்டு இருக்கிறோம். குடகில் இருக்கக்கூடிய மக்களும் கர்நாடகாவில் இருக்கக்கூடிய மக்களும் இதற்கு மிகப்பெரிய ஒத்துழைப்பு தருமாறு அன்புடன் கேட்டுக்கொள்கிறேன். ஜெய் ஸ்ரீராம், ஜெய் ஸ்ரீராம், ஜெய் ஸ்ரீராಮ್. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ಮಾದೇಶ್ವರ ದೇವಾಲಯದ ವಸ್ತ್ರ ಸಂಹಿತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿರುವ ಹಿನ್ನೆಲೆಯಲ್ಲಿ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಅವರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು, ಗ್ರಾಮದ ಪ್ರಮುಖರು ಹಾಗೂ ದೇವಾಲಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸಭೆ ನಡೆಯಿತು. ಕಟ್ಟೆಮಾಡು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸಭೆಯಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಪಾಲಿಸುವಂತೆ ಮತ್ತು ಶಾಂತಿಯನ್ನು ಕಾಪಾಡುವಂತೆ ಅಧಿಕಾರಿಗಳು ಸೂಚನೆ ನೀಡಿದರು. ದೇವಾಲಯದ 200 ಮೀಟರ್ ವ್ಯಾಪ್ತಿಯಲ್ಲಿ ಮಾರ್ಚ್ 13ರವರೆಗೆ 163 ಸೆಕ್ಷನ್ ಪ್ರಕಾರ ನಿಷೇಧಾಜ್ಞೆ ಜಾರಿ ಇರೋದ್ರಿಂದ ದೇವಾಲಯಕ್ಕೆ 5 ಮಂದಿಗಿಂತ ಹೆಚ್ಚಿನ ಜನರು ತೆರಳುವಂತಿಲ್ಲ. ಯಾವುದೇ ಕಾರಣಕ್ಕೂ ಶಾಂತಿ ಸುವ್ಯವಸ್ಥೆಗೆ ಗ್ರಾಮಸ್ಥರಿಂದ ಸಮಸ್ಯೆಯಾಗದಂತೆ ಸೌಹಾರ್ದತೆ ಕಾಪಾಡಿಕೊಳ್ಳಬೇಕೆಂದು ತಹಶೀಲ್ದಾರ್ ಪ್ರವೀಣ್ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಚಂದ್ರಶೇಖರ್ ಮನವಿ ಮಾಡಿದರು. ದೇವಾಲಯ ಸಮಿತಿಯ ಕೆಲವು ಪದಾಧಿಕಾರಿಗಳು, ಮರಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಪಿಡಿಒ ಸೇರಿದಂತೆ ಗ್ರಾಮದ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ವೈಯಕ್ತಿಕ ಕಾರಣಕ್ಕಾಗಿ ದೇವಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷ ಶಶಿ ಜನಾರ್ದನ್ ಅವರು ಮೊದಲೇ ಮಾಹಿತಿ ನೀಡಿ ಸಭೆಗೆ ಗೈರು ಹಾಜರಾಗಿದ್ದರು. ಇವರೊಂದಿಗೆ ಕೆಲವು ಪದಾಧಿಕಾರಿಗಳು ಕೂಡ ಸಭೆಯಲ್ಲಿ ಹಾಜರಿರಲಿಲ್ಲ. ಕೊಡಗು ವಿವಿ ಮುಚ್ಚುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಎಬಿವಿಪಿ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ಕಾಲೇಜುಗಳಿಂದ ಮೆರವಣಿಗೆ ಮೂಲಕ ಕುಶಾಲನಗರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕೆ ಆಗಮಿಸಿ ಬೃಹತ್ ಸಂಖ್ಯೆಯಲ್ಲಿ ಸೇರಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗು ವಿವಿಯಿಂದ ಯಾವುದೇ ಕಾರಣಕ್ಕೂ ಮುಚ್ಚದಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು. ಮಾನವ ಸರಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆಯನ್ನು ನಿರ್ಮಿಸಿದ್ರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಬಿವಿಪಿ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್, ರಾಜ್ಯ ಸರ್ಕಾರ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ.
ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಬದಲಾಗಿ ಅನಾನುಕೂಲ ಉಂಟು ಮಾಡುವ ನಿರ್ಧಾರವೊಂದ ಕೈಗೊಳ್ತಾ ಇರುವುದು ಖಂಡನೀಯವೆಂದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ರೋಹಿತ್, ತಾಲೂಕು ಸಂಚಾಲಕ ಗಂಧರ್ವ ಮತ್ತಿತರರು ಪಾಲ್ಗೊಂಡಿದ್ದರು. ಸಾಕು ಅವ್ರು ಪಡೆಡ್ಕೊ ಬಂದಿದ್ದಾರೆ. बोलो भारत माता की जय, बोलो भारत माता की जय, वंदे वंदे। ಎರಡು 2018-19 ಸಾಲಿನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿ ಮನೆ ಕಳ್ಕೊಂಡ 252 ಸಂತ್ರಸ್ತ ಕುಟುಂಬಗಳಿಗೆ ಮನೆ ಹಂಚಿಕೆ ಕಾರ್ಯ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾಧಿಕಾರಿ ವೆಂಕಟರಾಜ, ಇನ್ಫೋಸಿಸ್ ಸಂಸ್ಥೆಯ ಸುನಿಲ್ ಕುಮಾರ್, ಸಂತೋಷ್ ಮತ್ತು ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಅವರ ಉಪಸ್ಥಿತಿಯಲ್ಲಿ ಲಾಟರಿ ಮೂಲಕ ಮನೆ ಹಂಚಿಕೆ ಕಾರ್ಯವು ಪಾರದರ್ಶಕವಾಗಿ ನಡೆಯಿತು. ಸೋಮವಾರಪೇಟೆ ತಾಲೂಕಿನ ಜಂಬೂರಿನಲ್ಲಿ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ನಿರ್ಮಾಣಗೊಂಡಿರುವ 200 ಮನೆಗಳು ಸೇರಿದಂತೆ ಜಂಬೂರಿನಲ್ಲಿ ಇಂಡಿಯನ್ ಹ್ಯಾಬಿಟೇಟ್ ಸಂಸ್ಥೆಯಿಂದ ನಿರ್ಮಾಣಗೊಂಡಿರುವ 4 ಮನೆಗಳು, ಜೊತೆಗೆ ಮದೆನಾಡು ಬಳಿ 4, ಕೆ ನಿಡುಗಣೆ ಬಳಿ 2, ಗಾಳಿಬೀಡು ಬಳಿ 42 ಸೇರಿದಂತೆ ಒಟ್ಟು 252 ಮನೆಗಳ ಹಂಚಿಕೆ ಕಾರ್ಯವು ಸಂತ್ರಸ್ತರ ಸಮ್ಮುಖದಲ್ಲಿ ಮಾಡಲಾಯಿತು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 082125333600, ಮೊಬೈಲ್ 9986399862.
ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಕೊಡಗು ವಿಶ್ವವಿದ್ಯಾನಿಲಯದ ಘಟಕ ಮತ್ತು ಸಂಯೋಜಿತ ಮಹಾವಿದ್ಯಾಲಯಗಳ 2024-25ನೇ ಶೈಕ್ಷಣಿಕ ಸಾಲಿನ BA, BCom, BBA, BCA ಮತ್ತು BSc ಪದವಿಗಳ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಪರೀಕ್ಷೆಗಳು ಮುಗಿದ 12 ದಿನಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಿದ ಕೀರ್ತಿಗೆ ಕೊಡಗು ವಿಶ್ವವಿದ್ಯಾನಿಲಯ ಭಾಜನವಾಗಿದೆ. ಕರ್ನಾಟಕ ಸರ್ಕಾರದ ರಾಜ್ಯ ಶಿಕ್ಷಣ ನೀತಿ 2024ರ ಅಡಿಯಲ್ಲಿ ಕೊಡಗು ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಾತಿ ಪಡೆದ ಪ್ರಥಮ ವರ್ಷದ ವಿವಿಧ ಸ್ನಾತಕ ಪದವಿಗಳ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದ ಪ್ರಥಮ ವಿಶ್ವವಿದ್ಯಾನಿಲಯ ಎಂಬ ಹಿರಿಮೆಗೂ ಕೊಡಗು ವಿಶ್ವವಿದ್ಯಾನಿಲಯ ಪಾತ್ರವಾಗಿದೆ. ಕುಶಾಲನಗರ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮತ್ತು ಪಟ್ಟಣದ ಸಮಗ್ರ ಅಭಿವೃದ್ಧಿ ಸಲುವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಹಂಚಿಕೆ ಮಾಡುವ ಬಗ್ಗೆ ಹಾಗೂ ಮಾರ್ಚ್ ತಿಂಗಳಿಂದ ಕಾವೇರಿ ನದಿಯಲ್ಲಿ ನೀರು ಕಮ್ಮಿಯಾಗುವ ಲಕ್ಷಣಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗಾಗಿ ನದಿಯಲ್ಲಿ ಮರಳಿನ ಚೀಲದಲ್ಲಿ ಬಾಂಡನ್ನು ನಿರ್ಮಿಸಿ ಕಟ್ಟೆ ಕಟ್ಟುವುದು, ಮನೆ ಮನೆಗೆ ಬೋರ್ನಿಂದ ನೀರು ಸಂಗ್ರಹ ಮಾಡಿ ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವುದು, ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಪಾರ್ಕ್ ಅಭಿವೃದ್ಧಿ, ಪುರಸಭೆ ಕೆಲವು ವಾರ್ಡ್ಗಳಲ್ಲಿ ಅಂಗನವಾಡಿ ತೆರೆಯುವುದು, ಸಮುದಾಯ ಭವನ ಮತ್ತು ಅಂಗನವಾಡಿ ಕಾಮಗಾರಿ, ರಸ್ತೆ, ಪಾದಚಾರಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡಗಳ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ ಮತ್ತು ವಿದ್ಯುತ್ ಚಿತಾಗಾರ ಕಾಮಗಾರಿ ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಲ ಮಾರ್ಕೆಟ್ ಇಲ್ಲಿ ಬರೋದು ರೈಸ್ ಆಗ್ಬೋದಲ್ಲ ಇದು 10%. ಅಲ್ಲಿ 8 ಗಂಟೆಗೆ ಹಾಕೊಡೋದಿಲ್ಲ. ಈಗ ಅಷ್ಟೇ ಬರೋದು, ಅಷ್ಟೇ ಬರೋಲ್ಲ. ಕಳೆದ ಸಲ 7 ಲಕ್ಷಕ್ಕೆ ಮಾಡಿದ್ದೀವಿ ನಾವು. ಮಾರ್ಕೆಟ್ 7 ಲಕ್ಷಕ್ಕೆ ಹೋಗುತ್ತೆ. ಈ ಸಲ 10 ಲಕ್ಷ ಹಾಕೊಂಡಿದ್ದೀವಿ. ಮಾರ್ಕೆಟ್ ನಮ್ಮವರೆಲ್ಲ ನೀವೆಲ್ಲ ಸೇರ್ಕೊಂಡು ಕರೆಕ್ಟಾಗಿ ಇಂಥ ಟೈಮಿಂಗ್ ಇದೆ ಅಂತ ಹೇಳ್ಬಿಟ್ರೆ ನೀವು 3 ಕೊಟ್ಟಿರಲಿಲ್ಲ 8 ವರ್ಷ ತಗೋಬೋದು. ಹೌದು ಹೌದು, ನಾವು ಬಿಡಲ್ಲ. ನೀವು ಕೂಡ ಸಪೋರ್ಟ್ ಮಾಡಿ. 14,000 15,000 ಸೈಟ್ ತೊಗೊಂಡ್ರೆ ಈಗ 50,000 ಕೊಟ್ಟಿದ್ದು ಏನು ಬೇಜಾರಿಲ್ಲ. ಕಂದಾಯ ಚೆನ್ನಾಗಿ ವಸೂಲು ಮಾಡ್ಕೊಳ್ಳಿ ಸರ್. ಈಗ ಕಮಿಟಿ ತರ ಕೊಡ್ತೀವಿ. ಇಲ್ಲ ಟಿಕೆಟ್ ಹೇಳಿದ್ದಾರೆ ಸಮುದಾಯ ಭವನಕ್ಕೆ ಕೊಡಬೇಕು. ಮನೆ ಕೂತು ಮನೆ ಕೂತಿಲ್ಲ ಸಮುದಾಯ ಭವನ ಅಲ್ಲ ಬೇರೆ ಯಾರು ಬೀದಿ ದೀಪಗಳಿಗೆ 50 ಲಕ್ಷ ಇಟ್ಕೊಳ್ತಿದ್ದೀರಾ? ಅನ್ಕೊಟ್ಟು ಬರ್ತಾ ಇದ್ದೀರಾ ಸರ್? ಬೀದಿ ದೀಪ ಬರಲ್ಲ ಸರ್. ಬೀದಿ ದೀಪಕ್ಕೆ
ವೇಸ್ಟ್ ಅಂದ್ರೆ ಅದೇ ಪ್ರತಿ ಉಳಿತಾಯ ಮಾಡಬೇಕು ಅಂತ ಕ್ರಮ ಹೇಳ್ತಾ ಇರೋದು. ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಅವರಿಂದ ಕೊಡಗಿನ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ವೆಟರ್ ವಿತರಣೆ ಮಾಡಲಾಯಿತು. ಅಪ್ಪಚ್ಚು ರಂಜನ್ ಅವರ ಸಹೋದರ ವಿಧಾನ ಪರಿಷತ್ನ ಸದಸ್ಯರಾದ ಬಂಡೆಪಂಡ ಸುಜಾ ಕುಶಾಲಪ್ಪ ಅವರು ಅಂಬತ್ತಿಯ ಸರ್ಕಾರಿ ಶಾಲೆಯ 1ರಿಂದ 8ನೇ ತರಗತಿಯ ಮಕ್ಕಳಿಗೆ ಸ್ವೆಟರ್ ವಿತರಣೆ ಮಾಡಿದರು. ಸುಜಾ ಕುಶಾಲಪ್ಪ ಮಾತನಾಡಿ, ಕೊಡಗಿನ ಹವಾಮಾನ ಬದಲಾವಣೆಯಾಗಿ ಚಳಿಗಾಲ ಮುಕ್ತಾಯವಾಗುವ ಸಮಯ ಬಂದರೂ ಇನ್ನೂ ಕೂಡ ಚಳಿ ಕಡಿಮೆಯಾಗಿಲ್ಲ. ಮಕ್ಕಳು ಬೆಳಿಗ್ಗೆ ಎದ್ದು ಶಾಲೆಗೆ ಬರಲು ಹಿಂದೆಟ್ಟು ಹಾಕ್ತಾ ಇರುವುದು ಕೂಡ ಕಂಡುಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರು ಈ ರೀತಿಯ ಕ್ರಮವನ್ನು ಹಾಕಿಕೊಂಡಿದ್ದಾರೆಂದರು. ಈ ಸಂದರ್ಭ ವಿರಾಜಪೇಟೆ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಸುವಿನ್ ಗಣಪತಿ, ಅಂಬತ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರೇನ್, ನಾಣಯ್ಯ, ತಿಂಬಯ್ಯ, ಬೋಪಣ್ಣ, ಶಿಕ್ಷಕ ವರ್ಗದವರು ಹಾಜರಿದ್ದರು. ಈಗಾಗಲೇ ಹೇಳಿದ ಹಾಗೆ ಪ್ರತಿ ಕೊಡಗು ಜಿಲ್ಲೆಯ ಶಾಲೆಗಳಿಗೆ ಸ್ವೆಟರ್ ವಿತರಣೆಯನ್ನು ಮಾಡುವ ಕಾರ್ಯಕ್ರಮ ನಿಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಪ್ರತಿಯೊಬ್ಬ ಮಕ್ಕಳು ಅಷ್ಟೇ ಒಳ್ಳೆ ವಿದ್ಯಾಭ್ಯಾಸ ಓದಿ ಈ ದೇಶಕ್ಕೆ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಬದುಕಬೇಕು. ಹಾಗೆ ಏನು ಈ ಶಾಲೆಯಲ್ಲಿ ಓದಿದ ಶಾಲೆಯ ಶಿಕ್ಷಕರುಗಳಿಗೂ ಗುರುಗಳಿಗೂ ಅವರಿಗೂ ಹೆಸರು ತರುವಾಗೆ, ಹಾಗೆ ನಿಮ್ಮ ಪೋಷಕರುಗಳಿಗೂ ಹೆಸರು ತರುವಾಗೆ, ನಿಮ್ಮ ಮುಂದಿನ ಜೀವನ ಪೀಳಿಗೆ ಯಾವುದು ನಿಮ್ಮ ಯಾವುದಾದ್ರೂ ಒಂದು ಪ್ರತಿಭೆ ಇರ್ತದೆ, ಆ ಪ್ರತಿಭೆಯನ್ನು ಆಯ್ಕೊಂಡು ಅದನ್ನು ಮುಂದಕ್ಕೆ ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ. ಒಳ್ಳೆಯ ಕಲಿತು ನೀವು ವಿದ್ಯಾವಂತರಾಗಿ ನಿಮ್ಮ ಸ್ವಯಂ ಉದ್ಯೋಗದಲ್ಲಿ ಇದು ಮಾಡಿ ಒಂದು ಉತ್ತಮ ಪ್ರಜೆಯಾಗಿ ಬೆಳೀಲಿಕ್ಕೆ ಎಲ್ಲ ದೇವರ ಆಶೀರ್ವಾದ ಇರಲಿ, ಒಳ್ಳೆಯ ಮುಂದೆ ಬರಲಿ ಅಂತೇಳಿ ಆಶಿಸ್ತಾ ನನ್ನ ಇಲ್ಲ ಸ್ವಲ್ಪ ಮಕ್ಕಳಿಗೆ ಮಾತ್ರ ಕೊಟ್ಟು ಸ್ಟಾಪ್ ಮಾಡಿಸೋಣ. ಎತ್ಕೊಂಬ ಇದೇ ಮೇನ್ ಬೇಕಾಗಿತ್ತು. ನಮ್ಮಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಸ್ವೆಟರನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸುಜಾ ಕುಶಾಲಪ್ಪನವರು, MLC ಅವರು, ವಿಧಾನ ಪರಿಷತ್ ಸದಸ್ಯರು ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಶಾಲೆಯ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಂಡೇಪಂಡ ಸುಜಾ ಕುಶಾಲಪ್ಪನವರು ತಮ್ಮ ಆಸೀನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೀನಿ. ಕೊಡಗು ಜಿಲ್ಲೆಯಲ್ಲಿ ಈ ಸ್ವೆಟರ್ ವಿತರಣೆ ಮಕ್ಕಳಿಗೆ ನಮ್ಮ ಸೋಮವಾರಪೇಟೆ ಮಾಜಿ ಶಾಸಕರು, ಮಾಜಿ ಮಿನಿಸ್ಟರಾದ ರಂಜನ್ ಅವರ ಮುಖಾಂತರ ಇವತ್ತು ಕೊಡಗು ಜಿಲ್ಲೆಯಲ್ಲಿ 30,000 ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಆ ಸ್ವೆಟರ್ನ ವಿತರಣೆ ಕಾರ್ಯಕ್ರಮ. ಹಾಗೆ ವಿರಾಜಪೇಟೆ ತಾಲೂಕಲ್ಲಿ ನಾನು ವಿತರಣೆ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಮಕ್ಕಳು, ಯಾಕೆಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಭಾಳ ಚಳಿ ಇದಕ್ಕೋಸ್ಕರ ತಮ್ಮ ಆರೋಗ್ಯದ ಸುರಕ್ಷತೆಗೋಸ್ಕರ ದಾಪಕ್ಲು ಸಮೀಪದ ಹೊದ್ದೂರು ಗ್ರಾಮದ ಶ್ರೀ ಶಾಸ್ತಾ ಈಶ್ವರ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಷ್ಣುಮೂರ್ತಿ ಕೋಲ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ವಾರ್ಷಿಕೋತ್ಸವದ ಅಂಗವಾಗಿ ಸೋಮವಾರ ಶಾಸ್ತಾ ಈಶ್ವರ ದೇವರ ಬಲಿ, ಗಣಪತಿ ಹೋಮ, ಅಲಂಕಾರ ಪೂಜೆ, ಬೇಟೆ ಅಯ್ಯಪ್ಪ ಸನ್ನಿಧಿ ಅಭಿಷೇಕ ಪೂಜೆ, ವಿಷ್ಣುಮೂರ್ತಿ ದೈವನೆಲೆ ಅಭಿಷೇಕ ಪೂಜೆ ಜರುಗಿತು. ಮಧ್ಯಾಹ್ನ ಶ್ರೀ ಶಾಸ್ತಾ ಈಶ್ವರ ದೇವರ ನೆನಪು ಬಲಿ ಬಳಿಕ ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನೆರವೇರಿತು. ಸಂಜೆ ಶ್ರೀ ಶಾಸ್ತಾ ಈಶ್ವರ ದೇವರ ಅವಭೃತ ಸ್ನಾನ ಜರುಗಿತು. ವಿವಿಧ ನೃತ್ಯ ಸಂಪ್ರೋಕ್ಷಣೆಯೊಂದಿಗೆ ದೈವಿಕ ವಿಧಿವಿಧಾನಗಳು ಜರುಗಿದವು. ಬಳಿಕ ವಿಷ್ಣುಮೂರ್ತಿ ದೇವರ ತಾಯತ ತೆರೆ ಹಾಗೂ ಮೇಲೇರಿಗೆ ಅಗ್ನಿಯನ್ನ ಸ್ಪರ್ಶ ನೆರವೇರಿಸಲಾಯಿತು. ಮಂಗಳವಾರ ವಿಷ್ಣುಮೂರ್ತಿ ದೈವದ ಕೋಲ ಜರುಗಿ ಭಕ್ತರಿಗೆ ಉಪಹಾರ ಮತ್ತು ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು.
ಗ್ರಾಮದ ದೇವತಕ್ಕ ನೆರವಂಡ ಸಂಜಯ್ ಪೂಣಚ, ದೇವಾಲಯ ಸಮಿತಿ ಅಧ್ಯಕ್ಷ ಕೂಡಂಡ ರಾಜೇಂದ್ರ ಅಯ್ಯಂಬ, ದೇವಾಲಯ ಸಮಿತಿ ಸದಸ್ಯರು ಸೇರಿದಂತೆ ಭಕ್ತಾದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಾದಕ ವಸ್ತು ಎಂಡಿಎಂಎ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಮಾಲು ಸಹಿತ ಬಂಧಿಸುವಲ್ಲಿ ಕುಶಾಲನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕುಶಾಲನಗರ ಮದಲಾಪುರ ಗ್ರಾಮದ ನಿವಾಸಿ ಅಜರುದ್ದೀನ್ ಹಾಗೂ ಗುಮ್ಮನಕೊಲ್ಲಿ ನಿವಾಸಿ ಮೊಹಮ್ಮದ್ ಮುಸ್ತಾಕ್ ಬಂಧಿತ ಆರೋಪಿಗಳು. ಬಂಧಿತರ ಬಳಿಯಿಂದ 13 ಗ್ರಾಂ ಮಾದಕ ವಸ್ತು ಎಂಡಿಎಂಎ, 1 ದ್ವಿಚಕ್ರ ವಾಹನ ಮತ್ತು 3 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಸೋಮವಾರಪೇಟೆ ಡಿವೈಎಸ್ಪಿ ಗಂಗಾಧರಪ್ಪ ಆರ್ವಿ, ಕುಶಾಲನಗರ ಸಿಪಿಐ ರಾಜೇಶ್ ಕೆ, ಪಿಎಸ್ಐ ಗೀತಾ ಹಾಗೂ ಸಿಬ್ಬಂದಿಗಳ ತನಿಖಾ ತಂಡ ಕಾರ್ಯಾಚರಣೆಯನ್ನು ನಡೆಸಿತು. ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.